ಯಾವಾಗಲೂ ಥಂಡ ಕೂಲ್ ಅಂತ ಇರ್ತಾ ಇದ್ದಂತಹ ಚಿಕ್ಕಬಳ್ಳಾಪುರ ಈಗ ಹಾಟ್ ಆಗಿಬಿಡುತ್ತೆ. ಚಿಕ್ಕಬಳ್ಳಾಪುರದಲ್ಲಿ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾ ಇದೆ. ಈ ಬಿಸಿಲಿನ ಶಾಖಕ್ಕೆ ಹೂವಿನ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇವೆ. ಪಾಪ ಬೆಳೆ ರಕ್ಷಿಸ್ಕೊಳ್ಳೋದಕ್ಕೆ ತಾತ್ಕಾಲಿಕವಾಗಿ ಶೆಡ್ಗಳನ್ನು ನಿರ್ಮಿಸ್ತಾ ಇದ್ದಾರೆ. ಹೂವಿನ ಬೆಳೆಗಳು ನಾಶವಾಗಿ ಹೋಗ್ತಾ ಇವೆ ಈ ಬಿಸಿಲಿಂದ. ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಈ ರಣ ಬಿಸಿಲಿನಿಂದ ಜನ ಕಂಗೆಟ್ಟಿದ್ದಾರೆ. ನೋಡಿ ಅಲ್ಲಿ ಆ ಥರದ ಒಂದು ಬಿಳಿ ಬಟ್ಟೆಯ ಶೆಡ್ಡನ್ನು ಈಗ ಮಾಡ್ತಾ ಇದ್ದಾರೆ. ಒಂದು ಹೊದಿಕೆಯನ್ನು ಹಾಕ್ತಾ ಇದ್ದಾರೆ ಹೂವಿನ ಗಿಡಗಳ ಮೇಲೆ. ಯಾಕೆಂದರೆ ತಂಪಾಗಿರಬೇಕು, ಇಲ್ಲಾಂದರೆ ಎಲ್ಲವೂ ಕೂಡ ಬಾಡಿ ಹೋಗುತ್ತೆ, ಎಲ್ಲವೂ ಹಾಳಾಗುತ್ತೆ. ನಾವು ಪ್ರತಿನಿಧಿ ಭೀಮ ಪಾಟೀಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ರೈತರು ಈ ಒಂದು ಬಿಸಿಲಿನ ಶಾಖವನ್ನು ತಡ್ಕೊಳ್ಳೋಕ್ಕಾಗದೆ ಈ ಹೂ ತೋಟಗಳಿಗೆ ತಾತ್ಕಾಲಿಕವಾಗಿ ಸೇಡ್ ನೆಟ್ಟನ್ನು ಬಳಸಿದ್ರೆ ನೋಡಿ. ನಾನೀಗ ಈ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಅಗಲಗುರುಕಿ ಬಳಿ ಇರ್ತಕ್ಕಂಥ ಪ್ರಗತಿಪರ ರೈತ ರಾಮಯ್ಯ ಅಂತಕ್ಕಂಥವ್ರು ತಾವು ಒಂದು ಈ ಸೇವಂತಿ ಹೂ ಬೆಳೆ ಹಾಕಿದ್ದಾರೆ. ಈ ಸೇವಂತಿ ಹೂವು ಇದಂದರೆ ಅತಿಯಾದ ಬಿಸಿಲು ಮತ್ತು ಸೂರ್ಯನ ಕಿರಣಗಳು ನೇರವಾಗಿ ಒಂದು ಹೂಗಳ ಮೇಲೆ ಮತ್ತು ಮೊಗ್ಗು ಮೇಲೆ ಬೀಳೋದ್ರಿಂದ ಅದು ಸಮರ್ಪಕವಾಗಿ ಸೂಕ್ತ ರೀತಿಯಲ್ಲಿ ಸಕಾಲಕ್ಕೆ ಒಂದು ಹೂ ಅರಳುತ್ತಾ ಇರಲಿಲ್ಲ. ಇದರಿಂದ ಐಡಿಯಾ ಮಾಡಿ ಮತ್ತು ತೋಟಗಾರಿಕೆ ಇಲಾಖೆ ತಜ್ಞರನ್ನ ಸಂಪರ್ಕಿಸಿ ಅವರು ಏನಂತಂದರೆ ಈ ಒಂದು ಸೇಡ್ ನೆಟ್ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಒಂದು ಸೇಡ್ ನೆಟ್. ಈ ಸೇಡ್ ನೆಟ್ ಏನಿದೆ, ಈ ಸೇಡ್ ನೆಟ್ ಅಂದರೆ ಇದು ಸಾಮಾನ್ಯವಾಗಿ ಕಲ್ಲುಕುಚ್ಚೆಗಳನ್ನು ಹಾಕಿ ಈ ರೀತಿ ಶೆಡ್ಗಳನ್ನು ಹಾಕಿ ಈ ನೆಟ್ ಹೌಸ್ಗಳಲ್ಲಿ ಈ ತೋಟಗಾರಿಕೆ ಬೆಳೆಯೋದನ್ನು ಸಹಜ. ಆದರೆ ಈಗ ತಾತ್ಕಾಲಿಕವಾಗಿ ಟೆಂಪ್ರರಿಯಾಗಿ ಬಿಸಿಲಿನ ಒಂದು ತಾಪವನ್ನು ತಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ರೈತರು ಈ ರೀತಿಯಾಗಿ ಒಂದು ಹೊಸ ಐಡಿಯಾವನ್ನು ಮಾಡಿದ್ದಾರೆ. ಮತ್ತು ಈ ರೀತಿ ಯಾಕೆ ಮಾಡಿದ್ದಾರೆ, ಇದರಿಂದ ಯಾವ ರೀತಿ ಬೆಳೆಗಳಿಗೆ ಪ್ರೊಟೆಕ್ಷನ್ ಆಗುತ್ತೆ ಅಂತೇಳಿ ಇಲ್ಲಿ ಪ್ರಗತಿಪರ ರೈತರು ಇದ್ದಾರೆ, ಅವ್ನು ಮಾತಾಡಿಸ್ತೀನಿ. ಸರ್, ಇದು ಏನಂತಾರೆ ಇದಕ್ಕೆ? ಶೇಡ್ ನೆಟ್ ಅಲ್ಲ ಇದು? ಇದನ್ನು ಹಾಕೋದ್ರಿಂದ ಏನು ಪ್ರಯೋಜನ? ಬೆಳೆಗೆ ಯಾಕೆ ಹಾಕಿದ್ದಾರೆ? ಇದು ಹಾಕೋದ್ರಿಂದ ನಮಗೆ ನೇರವಾಗಿ ಸೂರ್ಯನ ಬೆಳಕು ಕಿರಣಗಳು ಇದ್ರ ಮೇಲೆ ಬೀಳದಂತೆ, ಮತ್ತು ನಾವು ಮೇಲಿಂದ ಬರುವಂತಹ ಒಂದು ಕೆಲವೊಂದು ಸ್ಮೈಟ್ಸು ಇದು ಎಲ್ಲವನ್ನು ನಾವು ತಡೆಗಟ್ಟಬೇಕಾಗಿದೆ. ಮುಖ್ಯವಾಗಿ ಈಗ ಏನಾಗ್ತಾ ಇದೆ ಅಂದರೆ, ಈಗ ಬಿಸಿಲು 36 ಡಿಗ್ರಿ ಸೆಲ್ಸಿಯಸ್ ಇದೆ ಅಲ್ವಾ? ಇದರಿಂದ ಹೂ ಬೆಳೆಗೆ ಏನೋ ತೊಂದರೆ ಆಗುತ್ತಾ? ಹೌದು, ಅದರಿಂದಲೇ ಇದು ಹೂವು ಏನಾಗುತ್ತೆ ಅಂದರೆ, ಹೂವು ನೋಡಿ ಈ ಥರ ಇರುವಂಥದ್ದು ಇದು ಸ್ವಲ್ಪ ಇದಾಗುತ್ತೆ ನೋಡಿ. ಈ ಥರ ಇರುವಂಥದ್ದು ಈ ಥರ ಬಾಡುತ್ತೆ. ಯಾಕೆಂದರೆ ಮೈಟ್ಸ್ ಇಮಿಡಿಯೇಟಾಗಿ ಇದಾಗುತ್ತೆ. ಜೊತೆಗೆ ಈ ಒಂದು ತಾಪಮಾನ ಹೆಚ್ಚಾಗಿರೋದ್ರಿಂದ ಹೂವು ಕುಗ್ಗುತ್ತೆ. ಹಾಗಾಗಿ ಆ ಒಂದು ಇದನ್ನು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ನಮ್ಮ ಈ ಒಂದು ತೋಟ ಪ್ಲ್ಯಾಟಿಗೆ ಎಲ್ಲನೂ ಸೈಡ್ ನೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೇಲೆ ಸೈಡ್ ನೆಟ್ ಮಾಡಿ ಈಗ ಮೇಲೆ ಇದರಲ್ಲಿ ನಾವು ಬೆಳೀತಾ ಇದ್ದೀವಿ. ಬೆಳೆದು ಒಳ್ಳೆ ಅದೇ ಇದು ಲಾಭವನ್ನು ಪಡಿತಾ ಇದ್ದೀವಿ ಇದರಿಂದ. ಅಲ್ಲ ಅಂದರೆ ಸೂರ್ಯನ ಶಾಖ ಸೂರ್ಯನ ಕಿರಣಗಳು ನೇರವಾಗಿ ಆ ಒಂದು ಹೂ ಗಿಡಗಳ ಮೇಲೆ ಬೀಳದೆ ಅದು ಈ ಸೇಡ್ ನೆಟ್ ಮೇಲೆ ಬಿದ್ದು ಅದರ ನೆರಳು ಗಿಡಕ್ಕೆ ಬೀಳಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದೀರಾ? ಹೌದು, ಅದೇ ರೀತಿಯಾಗಿ. ಯಾಕೆಂದರೆ ಇದು ನೇರವಾಗಿ ಸೂರ್ಯನ ಬೆಳಕು ಬೀಳದಂತೆ ಆ ಒಂದು ಇದನ್ನು ತಡೆಗಟ್ಟಿ ಆಮೇಲೆ ಇದಾಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಹಾಗಾಗಿ ಈಗ ನಮಗೆ ಒಳ್ಳೆ ಇಳುವರಿನೂ ಬರ್ತಾ ಇದೆ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಇನ್ನು ಗದಗ ಜಿಲ್ಲೆಯಲ್ಲಿ ಈ ರಣಭೀಕರ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಈ ವರ್ಷ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೇನೆ ನೆತ್ತಿ ಸುಡುವ ಬೆಂಕಿ ಬಿಸಿಲು ಬೀಳ್ತಾ ಇದೆ. ಗದಗ, ಬೆಡಗೇರಿ, ಅವಳಿ ಜನ ವಿಲವಿಲ ಅಂತಿದ್ದಾರೆ. ಬಿಸಿಲಿಗೆ ಬಸವಳಿದಿದ್ದಾರೆ ಬೈಕ್ ಸವಾರರು. ಸೊ ಅವರಿಗೆ ನೆರಳಿನ ಆಸರೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಪ್ರಮುಖ ಸರ್ಕಲ್ನಲ್ಲಿ ಗ್ರೀನ್ ಪರದೆಯನ್ನು ಅಳವಡಿಕೆ ಮಾಡಿದ್ದಾರೆ. ಟ್ರಾಫಿಕ್ ಸಿಗ್ನಲ್ ಬಿದ್ದಾಗ ಬಿಸಿಲಿನಿಂದ ರಕ್ಷಣೆ ಮಾಡೋದಕ್ಕೆ. ಪಾಪ ಅದು ಕೂಡ ಅಲ್ಲಲ್ಲಿ ತೂತು ಬಿದ್ದಿದೆ. ಏನೋ ಆದರೂ ತಕ್ಕಮಟ್ಟಿಗೆ ಏನೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಸಿಗ್ನಲಲ್ಲಿ ಗಾಡಿಗಳು ನಿಂತ್ಕೋಬೇಕು, ಗಾಡಿಗಳು ನಿಂತಾಗ ಬಿಸಿಲು. ಸೊ ಅದರಿಂದ ಒಂದು ಸ್ವಲ್ಪನಾರು ಅವರಿಗೆ ನೆರಳು ಸಿಗಲಿ ಅನ್ನೋ ರೀತಿಯಲ್ಲಿ ಅಲ್ಲಲ್ಲಿ ಆ ಥರದ ಒಂದು ಹೊದಿಕೆಗಳನ್ನು ಹೊದಿಸಿರುವಂಥದ್ದು ನೋಡ್ತಾ ಇದೆ. ಜನ ಪಾಪ ಕೊಡೆಗಳ ಮೊರೆ ಹೋಗ್ತಾ ಇದ್ದಾರೆ. ಮುಖ ಮುಚ್ಕೊಂಡು ತಲೆ ಮುಚ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ. ಯಾಕಂದರೆ ಬಿಸಿಲು ತುಂಬ ಜಾಸ್ತಿ ಇದೆ, ಬಿಸಿಲಿನ ಝಳ. ನೋಡಿ, ಟ್ರಾಫಿಕ್ ಸಿಗ್ನಲ್ನಲ್ಲಿ ಅಳವಡಿಸಿರುವಂಥ ಶೆಲ್ಟರನ್ನು ನೋಡ್ತಾ ಇದ್ದೀವಿ ನಾವು. ಇದಾಗಂದರೆ ಬಿಸಿಲು 39-40 ಇದೆ. ಆಲ್ಮೋಸ್ಟ್ ಈಗ ಜನರಿಗೆ ಹೊರಗೆ ಬರೋಕ್ಕೆ ಭಾಳ ತ್ರಾಸ ಆಗ್ತಾಯಿದೆ. ಈ ಥರ ಬಿಸಿಲಲ್ಲಿ ಯಾರೂ ಕೆಲಸ ಮಾಡೋಕ್ಕಾಗಂಗಿಲ್ಲ. ದಯವಿಟ್ಟು ಎಲ್ಲರೂ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಹೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಮನೇಲಿ ಇರ್ತಾರೆ. ಮತ್ತು ತಿರ್ಗಾ ಸಾಯಂಕಾಲ ಅಡ್ಡಾಡ್ತಾರೆ. ಸಾಯಂಕಾಲ ಆದರೂ ಜಳ ಇರುತ್ತೆ. ಬಟ್ ಇದಕ್ಕೊಂದು ಪರಿಹಾರ ಆದ್ರೂ ಏನಿಲ್ಲ. ಮಳೆ ಆದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಯಾವಾಗಲೂ ಇಲ್ಲ, ಇದು ಪ್ರಥಮ ಬಾರಿ ಈ ಥರ ಬಿಸಿಲು ನಾನು ನೋಡ್ತಾ ಇರೋದು. ಯಾಕಂದರೆ ನೋಡಿ, ನಾನು ಇರೋದು ಹೆಲ್ಮೆಟ್ ಸೈತ್ರಿ. ಪಾಪ ಪೊಲೀಸರು ಕೇಳ್ತಿರ್ತಾರೆ, ಹೆಲ್ಮೆಟ್ ಹಾಕ್ಕೊಳ್ರಿ. ಅದು ಹೆಲ್ಮೆಟ್ ಹಾಕ್ಕೊಂಡು ತಲೆ ತುಂಬ ಗುಳ್ಳೆ ಆಗ್ತಾಯಿದೆ. ಈಗ ಬೆವ್ರುಗುಳ್ಳಿ ಅದು ಆಗ್ತಾಯಿಲ್ಲ. ಆಯ್ತು ರೀ ಸರ್, ಫೈನ್ ಹಾಕ್ಕೊಳ್ಳಿ,
ಪರವಾಗಿಲ್ಲ, ನಮ್ಮ ಆರೋಗ್ಯ ಮುಖ್ಯ ಅಂತಂದು ಹೇಳಿ ಈ ಥರ ಎಲ್ಲ ನಾವು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೇವೆ. ಇತ್ತ ವಿಪರೀತ ಬಿಸಿಲಿಗೆ ಮಂಚಿನ ನಗರಿ ಕೂಡ ತತ್ತರಿಸಿ ಹೋಗಿದೆ. ಮಡಿಕೇರಿಯಲ್ಲೂ ಕೂಡ 35 ಡಿಗ್ರಿ ಸೆಲ್ಸಿಯಸ್ ದಾಟ್ತಾ ಇದೆ ಬಿಸಿಲಿನ ತಾಪ. ಬಿಸಿಲಿನ ಝಳದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಸಹಜವಾಗಿ ಎಳ್ನೀರು, ಈ ತಂಪು ಪಾನೀಯ ಮೊರೆ ಹೋಗ್ತಾ ಇದ್ದಾರೆ. ಕೆಲವೊಂದು ಜನ ಕೊಡೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಬಯಲು ಸೀಮೆಯ ವಾತಾವರಣವನ್ನು ನೆನಪಿಸ್ತಾ ಇದೆ ಇಲ್ಲಿನ ವಾತಾವರಣ. ಮಧ್ಯಾಹ್ನ ಮನೆಯಿಂದ ಹೊರಗಡೆನೇ ಬರೋದಕ್ಕಾಗ್ತಾ ಇಲ್ಲ ಜನರಿಗೆ, ಅಂಥ ಒಂದು ಪರಿಸ್ಥಿತಿ.